ಇತ್ತೀಚೆಗೆ ಹೆಂಗಸರ ರೌಡಿಸಂ ಜಾಸ್ತಿ ಆಗ್ತಿದೆ. ಈ ಕೇಸಲ್ಲೂ ಅಷ್ಟೇ. ಅವನು ಮನೆ ಕಟ್ಟಬಾರ್ದು, ಹೊಸ ಮನೆಗೆ ಹೋಗೋ ಮೊದಲು ಆತನ ಹೆಣ ಬೀಳ್ಬೇಕಂದವಳು ಒಬ್ಬ ಹೆಣ್ಣು. ಇರೋದಕ್ಕೆ ಅದ್ಧೂರಿಯಾಗಿರೋ ಮನೆ, ಬದುಕೋದಕ್ಕೆ ಒಳ್ಳೆ ಸಂಪಾದನೆ ಅಷ್ಟಿದ್ರೆ ಸಾಕಾಗಲ್ಲ. ಅಧಿಕಾರದ ದಾಹ ಹತ್ತಿದೆ. ವರಮಹಾಲಕ್ಷ್ಮಿ ಮತ್ತು ಆಕೆಯ ಗಂಡನಿಗೆ ಗೆಲುವಿನ ಕಿರೀಟ ತೋರಿಸಿದ್ದವನೇ ಚಿಕ್ಕತಿಮ್ಮೇಗೌಡ. ಸಪೋರ್ಟ್ ಮಾಡಿಲ್ಲ ಅನ್ನೋ ದ್ವೇಷನೇ ಸರ್ ಅವ್ರಿಗೆ. ಕೋಟ್ಯಾಂತರ ರೂಪಾಯಿ ಕಳ್ಕೊಂಬಿಟ್ಲು ಎಲೆಕ್ಷನಲ್ಲಿ. ಅವಮಾನ ಬೇರೆ, ತುಂಬ ಅವಮಾನ ಆಗೋಯ್ತು. ಯಗ್ನಳ್ಳಿ ಕ್ರಾಸಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಆಗೋಗಿದೆ ಅವಳಿಗೆ. ಆ ದ್ವೇಷಕ್ಕೆ, ಅದರಲ್ಲೂ ಮನೆ ಕಟ್ತಾ ಇದ್ದೀನಿ ಅನ್ನೋ ಈ ಖುಷಿನಲ್ಲಿ ಇದಾರಲ್ಲ ಇವರು, ಇದನ್ನ ಹೆಂಗಾನ ತಡಿಬೇಕು ಅಂತ ಹೇಳ್ಬಿಟ್ಟು ಗೃಹ ಪ್ರವೇಶದ ದಿನಾನೇ ಹಂಗೆ ಮಾಡಿದಾಳೆ ಅಂದರೆ ಲೆಕ್ಕ. ಅದಕ್ಕೆ ಮುಂಚಿನ ಎಲೆಕ್ಷನಲ್ಲಿ ಅಂದರೆ ಈ ಬಾರಿ ಅಲ್ಲ, ಕಳೆದ ಬಾರಿ BBMP ಎಲೆಕ್ಷನಲ್ಲಿ ಅವ್ರು ಗೆದ್ದಿದ್ರು. ಅದು ಯಾರು ಸಪೋರ್ಟ್? ನೀವು ಅವಾಗ ಮನೆಯವ್ರ ಸಪೋರ್ಟಿಂದಾನೆ ಇಂಡಿಪೆಂಡೆಂಟಾಗಿ ನಿಲ್ಲಿಸಿ, ಕುಮಾರಣ್ಣ ಸೀಟ್ ಕೊಟ್ಟಿಲ್ಲ ಅಂತ ಗೊಳೋ ಅಂತ ಹತ್ತಾಗ ಇಂಡಿಪೆಂಡೆಂಟಾಗಿ ನಿಲ್ಲಿಸಿ ಗೆಲ್ಸಿದ್ರು ಸರ್. ಗೋವಿಂದೇಗೌಡ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಯಗ್ನಳ್ಳಿ ಕ್ರಾಸ್ ಜನಕ್ಕೆ. ನನ್ನ ಗಂಡ ತೋರಿಸಿರೋದು ಗೋವಿಂದೇಗೌಡ ಯಾರು ಅನ್ನೋದನ್ನು. ಇವತ್ತು ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕಿದಾರಲ್ಲ, ಇದು ಯಾವ ನ್ಯಾಯ ಹೇಳಿ? ಈಗ ನಿಯತ್ತಿನ ನಾಯಿ ಯಾರಿದ್ದಾರೆ ಹೇಳಿ? ಅಷ್ಟಕ್ಕೂ ಈಗ ಕೊಲೆಯಾಗಿ ಹೋದಂಥ ಚಿಕ್ಕತಿಮ್ಮೇಗೌಡನಿಗೆ ಇತ್ತೀಚೆಗೆ ಒಬ್ಬ ಸಪೋರ್ಟರ್ ಸೇರ್ಕೊಂಡಿದ್ದ. ಆತನ ಹೆಸರು ಸುರೇಶ. ಅವನು ಈ ವರಮಹಾಲಕ್ಷ್ಮಿಯ ಅಕ್ಕನ ಮಗ. ಚಿಕ್ಕಂದಿನಿಂದ ಇವರೇ ಮಗನ ಥರ ಸಾಕೊಂಡಿದ್ರು. ಆತನಿಗೆ ಈ ಗೋವಿಂದೇಗೌಡ ಮತ್ತು ವರಮಹಾಲಕ್ಷ್ಮಿಯ ಸಂಪೂರ್ಣ ವ್ಯವಹಾರಗಳು ಗೊತ್ತಿದ್ವು. ಆ ಮನುಷ್ಯ ಇತ್ತೀಚೆಗೆ ಮನೆಯಲ್ಲೇ ಕಿತ್ತಾಡಿಕೊಂಡು ಈ ತಿಮ್ಮೇಗೌಡನ ಜೊತೆಗೆ ಬಂದಿದ್ದ. ಅದು ಕೂಡ ತಿಮ್ಮೇಗೌಡನಿಗೆ ಸುಪಾರಿ ಕೊಡೋದಕ್ಕೆ ಕಾರಣವಾಗೋಯ್ತು. ಗೋವಿಂದೇಗೌಡರು ಮತ್ತು ಅವರ ಪತ್ನಿಯವರ ಸಾಕು ಮಗ ಒಬ್ಬರು ಸೂರಿ ಅಂತ, ವರಮಹಾಲಕ್ಷ್ಮಿಯವರ ಅಕ್ಕನ ಮಗ. ಅವ್ರ ಕೈಗೂ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ವಿಹಾರ ವಹಿವಾಟುಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಇವರಿಗೆ ಲಾಸ್ ಆಗುತ್ತೆ. ಆವಾಗ ಇವರನ್ನು ಮತ್ತೆ ಆ ಬಿಸ್ನೆಸ್ಸು ಎಲ್ಲ ಕಾರ್ಯಕಲಾಪಗಳಿಂದ ಹೊರಗಡೆ ಹಾಕ್ತಾರೆ. ಈ ಸೂರಿ ಅನ್ನೋನು ನಮ್ಮ ಮಾಹಿತಿ ಪ್ರಕಾರ ಇವ್ರ ಜೊತೆ ಸೇರಿಕೊಂಡಿದ್ದ. ಹಾಗೆ ಅವರ ಸಾಕು ಮಗ ಅವನಿಂದ ಇಷ್ಟು ಲಾಸ್ ಆಗಿದೆ ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿದೆ. ಅದೇ ಸಾಕು ಮಗ ಹೋಗಿ ರಾಜಕೀಯ ವಿರೋಧ ಜೊತೆ ಕೈ ಸೇರಿಸೋದು, ಅದು ಒಂದು ಅವ್ರಿಗೆ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದು ನಮ್ಮ ತನಿಖೆಯಲ್ಲಿ ಇವರಿಗೆ ಕಂಡು ಬಂದಿದೆ. ಸಾಕು ಮಗನ ಜೊತೆ ಸೇರ್ಕೊಂಡು ತಿಮ್ಮೇಗೌಡ ನಮ್ಮನ್ನ ತುಳಿಬಹುದು, ಹಾಗೆ ಮಾಡೋದಕ್ಕೆ ಬಿಡಬಾರ್ದು ಅಂತ ಸುಪಾರಿಯ ನಿರ್ಧಾರ ಮಾಡಿಬಿಟ್ರ ಎಕ್ಸ್ ಕಾರ್ಪೊರೇಟರ್ ದಂಪತಿ. ಗೊತ್ತಿಲ್ಲ. ಆದ್ರೆ ಕೊಲ್ಲೋದಕ್ಕೆ ಸುಪಾರಿ ತಗೊಂಡವ್ರು ಮಾತ್ರ ಇದೇ ವಿಜಯನಗರ, ಮಾಗಡಿ ರೋಡು, ಸುಂಕದಕಟ್ಟೆ ಸುತ್ತಮುತ್ತಲಿನ ಹುಡುಗರು.